ಸಿಲಿಕಾನ್ ಸಿಟಿ ಬೆಂಗಳೂರನ್ನ ಬ್ರ್ಯಾಂಡ್ ಬೆಂಗಳೂರು ಮಾಡೋಕ್ಕೆ ರಾಜ್ಯ ಸರ್ಕಾರ ಸಜ್ಜಾಗಿದೆ. ಈ ಒಂದು ಪ್ರಯತ್ನಕ್ಕೆ ಈಗ DCM DK ಶಿವಕುಮಾರ್ ಅವರ ಪುತ್ರಿ ಐಶ್ವರ್ಯ ಅವರು ಕೂಡ ಕೈ ಜೋಡಿಸಿರುವಂಥದ್ದು. ನಮ್ಮ ಜೊತೆ ಈಗ ಐಶ್ವರ್ಯ ಅವರು ಇದ್ದಾರೆ. ಮೇಡಮ್, ಈಗ ಮೊದಲನೇದಾಗಿ ಬ್ರ್ಯಾಂಡ್ ಬೆಂಗಳೂರಿನ ಪರಿಕಲ್ಪನೆಗೆ ನಿಮ್ಮದೇ ಆದ ಕೊಡುಗೆಗಳನ್ನು ಕೊಡಬೇಕು ಅಂತ ಒಂದಷ್ಟು ಐಡಿಯಾಗಳನ್ನ ತಗೋತಾ ಇದ್ದಾರೆ ಯುವ ಜನರಿಂದ. ಈ ಒಂದು ಥಾಟ್ ಯಾಕೆ ಬಂತು ಸರ್? ಫಸ್ಟು ನಾನು DCM ಮಗಳಾಗಿ ಇಲ್ಲಿ ನಿಂತಿಲ್ಲ. ಹೌದು, ನಾನು DCM ಮಗಳು, ನಂಗೆ ನಮ್ಮ ತಂದೆ ಮೇಲೆ ಸಖತ್ ಹೆಮ್ಮೆ ಇದೆ. ಬಟ್ ನಾನಿಲ್ಲಿ ಒಂದು ಎಜುಕೇಟರ್ ಆಗಿ ನಿಂತಿದ್ದೀನಿ. 7 ವರ್ಷದಿಂದ ಒಂದು ಇನ್ಸ್ಟಿಟ್ಯೂಷನಲ್ಲಿ ಮಕ್ಳಿಗೆ ಏನು ಕೊಡ್ಬೋದು ಅಂತ ದಿವಸ ಕೂತ್ಕೊಂಡು ಯೋಚನೆ ಮಾಡಿದ್ದೀನಿ. ಆ ಒಂದು ರೀತಿಲಿ ನಾನು ಒಂದು ಎಜುಕೇಟರ್ ಆಗಿ ನಾನು ಏನು ಮಾಡ್ಬೋದು ಅಂತ ನಾನು ಯೋಚನೆ ಮಾಡಿದಾಗ ನಾನು ಒಬ್ಳು ಸೊಲ್ಯೂಷನ್ ಕೊಟ್ಟರೆ ಅದಕ್ಕೇನು ಪ್ರಾಬ್ಲಮ್ ಆಗಲ್ಲ. ಎಷ್ಟು ಜನನ ನಾನು ಕರ್ಕೊಂಡ್ಬಂದ್ಬಿಟ್ಟು ಅವರಲ್ಲಿ ನಾನು ಅನಿಸ್ತೀನಿ ಸೇಯಿಂಗ್ ದಟ್ ನಮ್ಮ ಬೆಂಗಳೂರು ನಾವೇನು ಮಾಡ್ಬೋದು ಅನ್ನೋದು ಸಖತ್ ಇಂಪಾರ್ಟೆಂಟು ಅಂತ ಒಂದೇ ಒಂದು ಇಂಟೆನ್ಷನಲ್ಲಿ ಆ ಅವಕಾಶನ ನನಗೆ ಸಿಕ್ಕಿಲ್ಲ. ನಾನು ಓದಬೇಕಾದ್ರೆ ಇಂಥ ಆಪರ್ಚುನಿಟಿಗಳು, ಒಂದು ಡಿಬೇಟಿಗೆ ಹೋಗ್ತಿದ್ವಿ, ಒಂದು ಸಿಂಗಿಂಗ್ ಕಾಂಪಿಟೇಷನ್ಗೆ ಹೋಗ್ತಿದ್ವಿ, ಒಂದು ಡ್ಯಾನ್ಸ್ ಕಾಂಪಿಟೇಷನ್ಗೆ ಹೋಗ್ತಿದ್ವಿ. ಬಟ್ ಇವತ್ತು ಶಾರ್ಕ್ ಟ್ಯಾಂಕ್ ಆಗಿರ್ಬೋದು, ಎಷ್ಟೊಂದು ಆಂಟರ್ಪ್ರಿನರ್ಶಿಪ್ ಸ್ಕಿಲ್ಸ್ ಬಂದಿರಬೇಕಾದ್ರೆ ನಾವು ಮಕ್ಕಳಿಗೆ ಆಪರ್ಚುನಿಟಿ ಕೊಟ್ಟಾಗ ತಾನೆ, ಒಂದು ಅವಕಾಶ ಕೊಟ್ಟಾಗ ತಾನೆ ಅವರು ಏನು ಅಂತ ಅವ್ರಿಗೆ ತೋರಿಸೋಕ್ಕಾಗೋದು. ಅವಕಾಶನ ಇಲ್ಲದೆ ಅವ್ರಿಗೆ ಕೊಡಿ ನೀನು ಏನಾದರೂ ಅಂತಂದರೆ ಏನು ಪ್ರಯೋಜನ? ಸೊ ಅವಕಾಶನ ಮಾಡಿಕೊಡೋಕ್ಕೆ ನಾನು ಒಂದು ದಾರಿ ಮಾಡ್ಕೊಟ್ಟಿದ್ದೀನಿ ಅಷ್ಟೇ. ಇವತ್ತು ನಾನು ಮಾಡ್ತಿರ್ಬೋದು, ಬಟ್ ನಾನು ಏನು ಕೇಳ್ಕೊತೀನಿ ಅಂದರೆ ನಾನೇನಿದೆ ನಂದು ಐಡಿಯಾ ಬೇರೆಯವ್ರು ತೊಗೊಬೇಡಿ ಅಂತ ನಾನು ಯಾವತ್ತೂ ಹೇಳ್ತಾ ಇಲ್ಲ. ಎಲ್ಲ ಸ್ಕೂಲ್ಗೂ ನಾನು ಅಪೀಲ್ ಮಾಡ್ಕೊತೀನಿ, ಇಂಥ ಐಡಿಯಾನ ತೊಗೊಳ್ಳಿ. ನಿಮ್ಮ ಕ್ಲಾಸ್ ರೂಮ್, ನಿಮ್ಮ ಸ್ಕೂಲ್ ಲೆವೆಲಲ್ಲಿ, ನಿಮ್ಮ ಸ್ಟೇಟ್ಗಳಲ್ಲಿ. ಇವತ್ತು ಬ್ಯಾಂಗ್ಳೂರು ಒಂದು ಸಿಟಿ ಆಗಿರ್ಬೋದು, ಬಟ್ ಬ್ಯಾಂಗ್ಳೂರು ಒಂದರಿಂದನೇ ನಾವು ಮುಂದಕ್ಕೆ ಹೋಗೋಕ್ಕಾಗಲ್ಲ. ಒಂದು ಮೈಸೂರು ಡೆವಲಪ್ ಆಗಬೇಕು, ಒಂದು ಹುಬ್ಳಿನೂ ಡೆವಲಪ್ ಆಗಬೇಕು, ಒಂದು ಬೆಳಗಾವಿ ಡೆವಲಪ್ ಆಗಬೇಕು. ಇವತ್ತು ಬ್ಯಾಂಗ್ಳೂರು ಬರೋ ಎಕನಾಮಿನೇ ನೀವು ಫುಲ್ ಸ್ಟೇಟಿಗೆ ಸಪ್ಲೈ ಮಾಡಿಬಿಟ್ಟು ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗ್ತದೆ. ಬಟ್ ಒಂದೊಂದು ಸ್ಟೇಟು ಒಂದೊಂದು ಎಕಾನಮಿ ಆದರೆ ನಾವೆಷ್ಟು ಬೇಗ ಬೆಳಿಬೋದು, ನಾವೆಷ್ಟು ದೊಡ್ಡ ರಾಜ್ಯ ಆಗ್ಬೋದು ಅಂತ ಯೋಚನೆ ಒಂದನ್ನು ನಾನು ನನ್ನ ಮಕ್ಳಿಗೆ ತರಬೇಕು ಅನ್ನೋ ಒಂದೇ ಕಾರಣದಲ್ಲಿ ಇಂಥ ಪ್ರೋಗ್ರಾಮ್ನ ಆರ್ಗನೈಸ್ ಮಾಡಿದ್ದೀನಿ. ಆ್ಯಂಡ್ ನನ್ನ ಒಬ್ಳಿಂದ ಇದು ಆಗೋಕ್ಕೆ ಸಾಧ್ಯ ಇಲ್ಲ. ನಾನು ಕರೆದಾಗೆಲ್ಲ ಯಾರು ಒಂದು ಏನು ಯೋಚನೆ ಮಾಡಿದೆ, ಅಯ್ಯೋ ನಾವೇಂತಕ್ಕೆ ಬರಬೇಕು, ನಮ್ಮ ಟೈಮ್ ವೇಸ್ಟ್ ಆಗುತ್ತೆ ಅಂತ ಅವ್ರವ್ರ ಪಾರ್ಟ್ ಆಫ್ ಅನ್ ಆಕ್ಟಿವ್ ಸಿಟಿಸನ್ಶಿಪ್ ಮಾಡೋಕ್ಕೆ ಇವತ್ತು ಬಂದಿದ್ದಾರೆ. ಅವರಿಂದ ಇವತ್ತು ಪ್ರೋಗ್ರಾಮ್ ಸಕ್ಸಸ್ಫುಲ್. ಇವಾಗ ನಾನು ಪ್ರೋಗ್ರಾಮ್ ಹಾಕಿರ್ಬೋದು, ಬಟ್ ಮಕ್ಕಳು ಪಾರ್ಟಿಸಿಪೇಟ್ ಮಾಡಲ್ಲ ಅಂತಂದರೆ ನಾನು ಇವತ್ತಿನ ನಿಂತ್ಕೊಂಡು ನಿಮ್ಮ ಮುಂದೆ ಮಾತಾಡೋಕ್ಕಾಗ್ತಿತ್ತ? ಅವ್ರು ಅವತ್ತು ಡಿಸಿಷನ್ ತೊಗೊಂಡು, ಓಕೆ ಒಂದು ಆಪರ್ಚುನಿಟಿ ನಂಗೆ ಸಿಕ್ಕಿದೆ, ನಾವೇನೋ ಮಾಡಬೇಕು ಅಂತ ಒಂದು ಆಪರ್ಚುನಿಟಿನ ಲೈವ್ಗೆ ತೊಗೊಂಡು ಇವತ್ತು ನನಗೆ ಇಷ್ಟೊಂದು ಐಡಿಯಾಸ್ ಪ್ರೆಸೆಂಟ್ ಮಾಡಿ ನನಗೊಂದು ಆಪರ್ಚುನಿಟಿ ಕೊಟ್ಟಿದ್ದಾರೆ. ಆ ಐಡಿಯಾಸ್ನ 100ರಿಂದ 50ಕ್ಕೆ ತಂದು, 50ರಿಂದ 25 ತಂದು, 20ರಿಂದ 7 ಐಡಿಯಾನ ನಾನು ಇವತ್ತು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಸೊ ಇಂಥ ಆಪರ್ಚುನಿಟಿ ನಾನೇ ಅಲ್ಲ, ನೀವು TV9 ಅವರಾಗಿರ್ಬೋದು, ನೀವು ಬೇರೆಯವರಾಗಿರ್ಬೋದು, ನೀವು ನಿಮ್ಮ TV ಚಾನಲಲ್ಲಿ ಕರೆದ್ಬಿಟ್ಟು ಮಕ್ಳಿಗೆ ಒಂದು ಆಪ್ಷನ್ ಕೊಡಿ, ಒಂದು ಸ್ಟೇಜ್ ಕೊಡಿ. ಆಗ ಅವ್ರು ಏನು ಮಾಡ್ತಾರೆ ಅಂತ ನೋಡಿ ನಿಮಗೆ ಆಶ್ಚರ್ಯ ಆಗುತ್ತೆ.